ಸಾಸಿವೆ ಹಾಕಿದ್ದೀನಿ. ಅದಾದ ನಂತರ ನಾನಿಲ್ಲಿ ಮೀಡಿಯಮ್ ಸೈಜಾಗಿ ಹೆಚ್ಚಿಟ್ಕೊಂಡಿರೋಂಥ ಈರುಳ್ಳಿನ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಸ್ವಲ್ಪ ಕೆಂಪಗೆ ಫ್ರೈ ಆಗುತ್ತಲ್ಲ ಫ್ರೈ ಮಾಡ್ಕೊಳ್ಳೋದು. ಅದಾದ ನಂತರ ಇದಕ್ಕೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ತಾಯಿದ್ದೀನಿ. ನಾನಿಲ್ಲಿ ಟೊಮೆಟೊ ಪ್ಯೂರಿ ಮಾಡ್ಕೊಂಡಿದ್ದೀನಿ. ಮತ್ತು ಟೊಮೆಟೊ ಹೆಚ್ಚಿಗೆ ಕೂಡ ಹಾಕ್ಕೋಬೋದು. ನಾನು ಈ ಸರಿ ಟೊಮೆಟೊ ಪ್ಯೂರಿ ಮಾಡ್ಕೊಂಡ್ಬಿಟ್ಟು ಮಾಡ್ತಾಯಿದ್ದೀನಿ ಟೊಮೆಟೊ ರೈಸ್ನ. ಟೊಮೆಟೊ ಹೆಚ್ಚಿಗೆ ಮಾಡಿದ್ದು ಅದು ಟೇಸ್ಟ್ ಬೇರೆ ಆಗುತ್ತೆ, ಈ ಥರ ಪ್ಯೂರಿ ಮಾಡೋದು ಇದು ಟೇಸ್ಟ್ ಬೇರೆ ಆಗುತ್ತೆ. ಸ್ವಲ್ಪದಲ್ಲೇ ವ್ಯತ್ಯಾಸ ಆಗುತ್ತೆ. ಬಟ್ ನಾನು ಇದನ್ನು ಟ್ರೈ ಮಾಡಿದೆ, ತುಂಬಾ ಟೇಸ್ಟಿಯಾಗಿತ್ತು. ಇದಕ್ಕೆ ಸ್ವಲ್ಪ ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಗ್ರೇವಿ ಪರ್ಪಸ್ಗಷ್ಟೇ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ನೆನೆಸಿಟ್ಕೊಂಡಿರೋಂಥ ಅಕ್ಕಿ ಹಾಕ್ತಾ ಇದ್ದೀನಿ. ಆಮೇಲೆ ಇದಕ್ಕೆ ಎಷ್ಟು 1.5 ಗ್ಲಾಸಷ್ಟು ನೀರು ಹಾಕಿದ್ದೀನಿ ನಾನು. ಚೆನ್ನಾಗಿ ಕಲಿಸ್ಬೇಕು. ಇದಕ್ಕೆ ಮತ್ತೆ ಮೇಲೆ 1.5 ಗ್ಲಾಸಷ್ಟು ನೀರು ಹಾಕಿದ್ದೀನಿ. ಇವಾಗ ಇದಕ್ಕೆ 1 ಸ್ಪೂನಷ್ಟು ಖಾರದ ಪುಡಿ ಹಾಕ್ತಾ ಇದ್ದೀನಿ. ಅದಾದ ನಂತರ ಸ್ವಲ್ಪ ಅರಿಶಿಣದ ಪುಡಿ ಮತ್ತು ಹೋಮ್ಮೇಡ್ ಗರಂ ಮಸಾಲ. ನಾನು ಇದಕ್ಕೆ ಪಲಾವ್ ಎಲೆನೂ ಹಾಕಿಲ್ಲ, ಚಕ್ಕೆನೂ ಹಾಕಿಲ್ಲ, ಅಥವಾ ಲವಂಗ ಏನೂ ಹಾಕಿಲ್ಲ. ಎದಕ್ಕಂದ್ರೆ ನಾನು ಆಲ್ರೆಡಿ ಗರಂ ಮಸಾಲದಲ್ಲಿ ನಾವು ಇದೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕ್ಬಿಟ್ಟಿರ್ತೀವಲ್ಲ, ಹಾಗಾಗಿ ನಾನು ಏನೂ ಹಾಕಿಲ್ಲ. ನಾನು ಇದೊಂದೇ ಮಸಾಲ ಹಾಕಿದರೆ ಸಾಕು, ಸೆನಫ್ ಅಂತ ಇದಷ್ಟೇ ಹಾಕಿದ್ದೀನಿ. ಅದಾದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಇದೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಕಲಿಸ್ಕೊಂಡು 1-2 ಕುದಿ ಬಂದಮೇಲೆ ನಾನು ಇಲ್ಲಿ ಮತ್ತು ಅದಕ್ಕೆ ಕಿಚನ್ ಕಿಂಗ್ ಮಸಾಲ, ಎವರೆಸ್ಟ್ ಅವ್ರದ್ದು ಕಿಚನ್ ಕಿಂಗ್ ಮಸಾಲಾನ ಹಾಕಿದ್ದೀನಿ ನಾನು ಇದಕ್ಕೆ. ಇವಾಗ ಚೆನ್ನಾಗಿ ಕಲಿಸ್ಕೊಂಡಿದ್ದ ಕೂಡಲೇ ಇದಕ್ಕೆ ಹೆಚ್ಚಿಟ್ಕೊಂಡಿರೋಂಥ ಫ್ರೆಶ್ ಕೊರಿಯಂಡರ್ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ನೋಡ್ಬೋದು 1-2 ಕುದಿ ಬಂದಿದೆ. ಸೊ ಇವಾಗ ನಾನು ಇದಕ್ಕೆ ಲಿಡ್ ಕ್ಲೋಸ್ ಮಾಡ್ತಾ ಇದ್ದೀನಿ. ನಾನು ಇದಕ್ಕೆ 2 ವಿಸಿಲ್ ಕೂಗಿಸಿದ್ದೀನಿ ಕುಕ್ಕರಲ್ಲಿ. ಸ್ವಲ್ಪ ಉದುರಾಗಿತ್ತಂದರೆ ತುಂಬ ಚೆನ್ನಾಗಿರುತ್ತೆ. ನೋಡ್ತಾ ಇರ್ಬೋದು, ಬಿಸಿ ಬಿಸಿಯಾದ ಟೊಮೆಟೊ ರೈಸ್ ರೆಡಿಯಾಗಿದೆ. ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿತ್ತು. ಸೊ ನೀವು ಒಂದ್ಸರಿ ಟ್ರೈ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ಹೇಗಿದೆ ಅಂತ ಹೇಳಿ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಪ್ಲೀಸ್ ಸಬ್ಸ್ಕ್ರೈಬ್, ಲೈಕ್, ಶೇರ್ ಆ್ಯಂಡ್ ಹಿಟ್ ಆನ್ ಬೆಲ್ ಐಕಾನ್. ಪ್ಲೀಸ್ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಥ್ಯಾಂಕ್ ಯು.